ಅದಕ್ಕೆ ಇವಾಗ ನಿಮ್ಗೆ ಮೋಸ ಆಗಿಲ್ವಲ್ಲ, ನಮ್ಗೆ ಮೋಸ ಆಗೈತಲ್ಲ. ಕೇಳೋ ಅಧಿಕಾರ ಇಲ್ವಾ? ಇಲ್ಲಿ ಕೇಳಿದ್ರೆ ಇವ್ರು ಹೇಳ್ತಾರ? ಹೌದಮ್ಮ, ಈಗ ನಾನು ಸುದ್ದಿ ಮಾಡೋ ತಪ್ಪ ಹಾಗಾದ್ರೆ? ಇವ್ರು ಮೋಸ ಆಗಿರೋದನ್ನ ಮೋಸ ಅಂತ ಹೇಳೋ ತಪ್ಪ? ಮಾಡಿ ಇಲ್ಲದನ್ನ ಸೃಷ್ಟಿ ಮಾಡಬೇಡಿ ಅಂತ. ಸೃಷ್ಟಿ ಮಾಡ್ತಿಲ್ವಲ್ಲ ಲೇಡಿ, ಅಲ್ಲೇ ಇದಾರಲ್ಲ, ಇರೋದನ್ನೇ ಅಲ್ಲೇ ತಗೊಳ್ಳಿ. ಅದನ್ನ ವಿಡಿಯೋ ಮಾತಾಡ್ತಿದ್ದು, ಇರೋದನ್ನೇ ಮಾತಾಡ್ತಿರೋದು. ಇನ್ಸೂರೆನ್ಸ್ ಅಲ್ಲಿ ಮೋಸ ಆಗಿಲ್ಲ, ಇಲ್ದೇ ಇರೋದನ್ನ ಸರ್ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದಕ್ಕೆ ಮೋಸ ಆಗಿಲ್ಲ ಅಂದ್ರಲ್ಲ ಅವರು. ನಮಗ್ ಮೋಸ ಆಗೈತಲ್ಲ, ಯಾಕೆ ಆಯ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಕೇಳ್ಕಮ್ಮ, ಮೋಸ ಅದನ್ನೇನಮ್ಮ ಮೋಸ ಆಗಿಲ್ಲ ಇನ್ಸೂರೆನ್ಸ್ ಅಲ್ಲಿ ಅಂತ ಹೇಳಿದ್ದು ನೀನಲ್ವಾ? ನೀನ್ ಹೇಳು ಈಗ ನಮಗ್ ಮೋಸ ಆಗಿಲ್ಲ ಅಂತ. ನಿಮ್ಗೇನೋ ನಿಮಗೆ ಕಷ್ಟ ಆಗಿದೆಲ್ಲ, ಹೋಗಿ ಹೌದಮ್ಮ, ಎಲ್ಲಿ ಮಾಡಿದ್ರಲ್ಲಿ ಹೋಗಿ ಅಮ್ಮ. ನನ್ನನ್ನೇನೋ ಹೇಳ್ತೀರಿ ನೀವು? ನೀನ್ ಯಾರನ್ನು ಕೇಳಲಿಕ್ಕೆ? ನೀನ್ ಯಾವಳ ಅದನ್ನ ಹೇಳಕ್ಕೆ? ಮೋಸ ಆಗಿಲ್ಲ ಸುಳ್ಳು ಪ್ರಚಾರ ಮಾಡ್ತೀಯ ಅನ್ನಕ್ಕೆ? ಮುಚ್ಚು ಬಾಯಿನ. ಯಾವ ಬಾಯಿನ ನಾನು ನೋಡಕ್ಕಾಗಿಲ್ಲಮ್ಮ. ನಿಮ್ಗೆ ಇನ್ಸೂರೆನ್ಸ್ ಬಾಂಡ್ ನಕಲಿನೋ ಫೇಕ್ ಅಂತ ನಾನು ನೋಡಕ್ಕಾಗಿಲ್ಲಮ್ಮ. ನಾನೇ ನಂಬ್ಕೊಳ್ಳಿ. ನಾನು ಕಳಿಸಿದಾರೆ ನನ್ಗೆ ಫೇಕ್ ಡಾಕ್ಯುಮೆಂಟ್ ಅಂತ ಕಳಿಸಿದಾರೆ ಅವರು. ನೀವು ಸರಿ ಇದೆ ಅಂತ ನೀವು ಕಳಿಸಿಮ್ಮ, ನಾನು ನಿಮ್ದೇ ಪ್ರಸಾರ ಮಾಡ್ತೀನಿ. ಮೋಸ ಆಗೈತಲ್ಲ ಸುಳ್ಳು ಅಂತಲ್ಲ. ನೀನೇನಾದ್ರು ಮಾಡಿದ್ಯಾ ಅಂತ ಹೇಳಿದ್ನ ನಾನು ನಿಮ್ಗೆ? ಅಮ್ಮ, ಹಂಗಲ್ಲ, ನೀವು ನಾನು ಅಂತಾನೆ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೂ ಮೋಸ ಮಾಡಿರ್ಬೋದು, ಅದಕ್ಕೆ ಮೋಸ ಆಗಿರ್ಬೋದು ನಿನಗೆ. ನಾನ್ ಮೋಸ ಮಾಡಿದೀನಿ, ಬಾ ಹೇಳು. ನಂದೇ ತಿನ್ಕೊಂಡ್ ಕೂತವ್ರೆ. ಧರ್ಮಸ್ಥಳ ಸಂಘ ಕೇಳೋವಕ್ಕೆ ಓಡೋಯ್ತಾವೆ. ವಿಡಿಯೋ ಅದೇ ಸರ್ ಕಳಿಸ್ತಾರೆ, ನೋಡುವದ್ನ. 8 ವಾರ ಕಟ್ಟಿಲ್ವಲ್ಲ, ಯಾಕೆ ಕಟ್ಟಿಲ್ಲ ಅಂತ ಕೇಳಕ್ಕೆ ಯೋಜನಾಧಿಕಾರಿ ಬಂದವ್ರೆ. ಕಳಿಸ್ತಾ ಇದೀವಿ ನಾವು ಆಫೀಸಲ್ಲಿ. ಯೋಜನಾಧಿಕಾರಿ ಬರಕ್ ತಮ್ಮಿಲ್ಲ. ಯೋಜನಾಧಿಕಾರಿ ಬಂದ್ ಕೇಳಕ್ಕೆ ತಾಕತ್ತಿಲ್ವಾ ಅವ್ನಿಗೆ? ಯಾಕೆ ಸಾಲ ಕಟ್ಟಿಲ್ಲ ನೀನು? 50 ವಾರ ಕಟ್ಬೇಕಲ್ಲ ಅಂತ ಕೇಳಕ್ಕೆ ಲೆಕ್ಕ ಕೇಳ್ದೆ. ನಾನು ಕ್ಲಿಯರ್ ಮಾಡ್ತೀನಿ, ನಂದು ಉಳಿತಾಯ, ನಂದು ಇನ್ಸೂರೆನ್ಸು, PRK ಎಲ್ಲ ನಮಗೆ ಲೆಕ್ಕ ಹೇಳಿ. ನಾನ್ ಕೊಡ್ಬೇಕಾದ್ರೆ ನಾನ್ ಕೊಡ್ತೀನಿ, ನೀವು ಕೊಡ್ಬೇಕಾದ್ರೆ ನೀವು ಕೊಡಿ ಅಂತ ಲೆಕ್ಕ ಹೇಳಿದ್ರೆ ಎದ್ರಕ ಓಡೋಗವ್ರಲ್ಲ. ಇಲ್ಲೇ ಅವನಲ್ಲ ಅವನು, ಯಾರು ಯೋಜನಾಧಿಕಾರಿ ಅಂತ ಸೈನ್ ಹಾಕಕ್ ಬರ್ತಾನಲ್ಲ, 3 ಲಕ್ಷ 4 ಲಕ್ಷ ತಗೊಳಕ್ಕೆ ಅವನು ಬಂದು ಯಾಕಮ್ಮ ದುಡ್ಡು ಕಟ್ಟಿಲ್ಲ ಅಂತ ಕೇಳಕ್ ದಕ್ಷತಿಲ್ಲ ನನ್ನನ್ನ. ನಾನ್ ಮೋಸ ಮಾಡಿದೀನಿ ಅಂತ ಹೇಳ್ತಾಳೆ. ಅವ್ರಿಗೆ ಹೇಳಿ. ಹಲೋ 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 ಹಲೋ, ನೀವೇ ಮಾತಾಡಿ ಮೇಡಮ್, ನೀವೇ ಮಾತಾಡಿ. ನೀವು ಮಾತಾಡ್ಬೇಡಿ, ಅವರೇ ಮಾತಾಡ್ಲಿ. ನೀವೆಲ್ಲಿಯವರೇ ಅಮ್ಮ? ಹೇಳಿ. ನಾವು ಮಾತಾಡ್ತಿದ್ವಿ, ನೀವು ಮಾತಾಡ್ತಿದ್ರಿ, ಅದನ್ನ ತಾನೇ ಮಾತಾಡ್ತಿರೋದು. ಹೇಳಿ, ಮಾತಾಡಿ. ಏನು ಇವಾಗ LICಲಿ ಏನಾಗಿದೆ ಗೊತ್ತಾಗ್ಬೇಕಲ್ಲ. LICಲಿ ನಮಗ್ ಮೋಸ ಆಗೈತೆ. ಅದು ಏನಾಗೈತಮ್ಮ? ಏನಾಗೈತೆ ಅಂತಂದ್ರೆ, ನಾವು ಸುತ್ತೂರು ಗೊತ್ತಾ? ಸುತ್ತೂರು ಗೊತ್ತು, ಹೇಳಿ. ಸ್ವಾಮಿಗಳವರ ಊರು ಗೊತ್ತು ತಾನೆ? ಅಲ್ಲಿ ಜೀವನ್ ಮಧುರ ಅಂತ ಮಾಡ್ತಿದ್ರಲ್ಲ, 12 ವರ್ಷ ಕಟ್ಟಿದೀವಿ. 12 ವರ್ಷ ಕಟ್ಟಿದ್ದಕ್ಕೆ 7 ಗಂಟೆ ಕೇಳಿ, 12 ವರ್ಷ ಕಟ್ಟಿದೀವಿ. ಒಂದು 5-6 ವರ್ಷ ರಸೀತಿ ಕೊಟ್ರು. 5-6 ವರ್ಷ ರಸೀತಿ ಕೊಟ್ಮೇಲೆ ಇನ್ನ ಅದು ರಿನ್ಯೂವಲ್ ಬರ್ಲಿಲ್ಲ. ನಾವೇ ಹಿಂಸೆ ಮಾಡಿ ಮಾಡಿ ರಿನ್ಯೂವಲ್ ಬಂದು 12,500 ಕಟ್ಟಿದ್ದು. ಕೊನೆಗೆ ಅದು ಫ್ಲಾಪ್ ಆಯ್ತು, ಇನ್ನ ಬರಲ್ಲ, ಕಟ್ಟಲ್ಲ. ನನ್ನ ಕೇಳ್ತಾ ಇದ್ದೀರಲ್ಲ, ನಾನು ನಿಮ್ಮಾಗಿ ಮಾಡಿದೋಳು. ನೀವ್ ಮೋಸ ಆಗಿಲ್ಲ ಅಂತ ನೋಡಿ, ಮೋಸ ಆಗಿದೆ ಅಂತ ಹೇಳಿದ್ ನಾನು ಏನ್ ಹೇಳಿದೀನಿ? ಅವ್ರು ಫೇಕ್ ಅಂತ ಹೇಳ್ಬೇಕು, ಅದು ಫೇಕ್ ಹೌದಲ್ಲ? ಅಲ್ಲ, ಮೋಸ ಆಗಿಲ್ಲ, LICಗೆ ಮೋಸ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ ನೀವು. ಅದಕ್ಕೆ ನಾವು ಕೇಳ್ತೀವಿ, ಮೋಸ ಆಗಿರೋದು ಕೇಳ್ತಾ. ನಿನಗ್ ಮೋಸ ಆಗಿಲ್ಲ ಅಂದ್ರೆ ನೀನ್ ಇರ್ಬೇಕು ಮುಚ್ಕೊಂಡು. ನಮಗ್ ಮೋಸ ಆಗಿದ್ರೆ ನಾವು ರೈಟ್ ನ್ಯೂಸ್ ಫೋನ್ ಮಾಡ್ತೀವಿ, ಮಾತಾಡ್ತೀವಿ, ಅದನ್ನ ಪಬ್ಲಿಕ್ ಮಾಡ್ತಾರೆ. ಯಾಕೆ ಹೇಳಿದ್ರಿ? ನಂದು ಸರಿಯಾದೆ, ನಂಜನಗೂಡ ಆಫೀಸು ಬಂದು ಇವಾಗ ಇನ್ಸೂರೆನ್ಸ್ ನಮ್ದು ಯಾರ ದುಡ್ಡು ಅಂತ ಕೊಟ್ಟು ನೀವು ತಿಂತಾ ಇದ್ದೀರಾ ನೀವು? ನಮ್ಮ ದುಡ್ಡನ್ನ ಬಂದು ಅಲ್ಲ ಪರೀಕ್ಷೆ ಬಂದ್ಬಿಟ್ಟು ಸಂಘದವ್ರನ್ನೆಲ್ಲ ಹಳ್ಳಿಯವ್ರನ್ನೆಲ್ಲ ಮರಳು ಮಾಡ್ಬಿಟ್ಟು ಎಲ್ಲ ದುಡ್ಡು ಕಟ್ಟಿಸ್ಕೊಂಡು 6 ತಿಂಗಳು ಆದ್ಮೇಲೆ ಕೊಟ್ಬಿಟ್ಟು ಇವಾಗ ಇನ್ಸೂರೆನ್ಸ್ ಮೋಸ ಇಲ್ಲ ಅಂತ ನನಗ್ ಮೋಸ ಆಗೋದಲ್ಲ, ಬಂದು ಕೊಡ್ಸು ಬನ್ನಿ ಇವಾಗ. ಅಲ್ಲ, ನನಗ್ ಮೋಸ ಆಗೋದಲ್ಲ, ಬಾ ನಂಜನಗೂಡು ಬಾ, ಸುತ್ತೂರು ಬಾ, ನೀನೇ ಹಾಕಿಸ್ತಾ ಬೈಲ್ಗೆ ಡ್ಯೂಟಿಗೆ, ನೀನೇ ಹಾಕಿಸ್ತಾ ಬೈಲ್ಗೆ ಡ್ಯೂಟಿಗೆ. ಮೇಡಮ್ ಅವರೇ, ಈಗ ಅವರು ಮೋಸ ಆಗಿದೆ ಅಂತ ನೀವು ಅವ್ರು ಹೇಳ್ತಿದ್ರೆ, ಮೇಡಮ್ ನೀವು ಮೋಸ ನೋಡಿ ಮಾತಾಡಿ ಆಗಿದೆ. ಹೌದು ಹೌದು, ನಿಮಗೆ ಮೋಸ ಆಗಿಲ್ಲಲ್ಲ ಮೇಡಮ್? ನಾನು ನಿಮ್ಮ LIC ಕೇಳ್ತಾ ಇದ್ದೀನಿ ನಾನು. ಮೇಡಮ್ ಅದನ್ನೇ ಹೇಳ್ತೇವೆ, ನಿಮಗೆ ಮೋಸ ಆಗಿಲ್ಲಲ್ವಾ? ಅದು ಇವ್ರು ಮೋಸ ಆಗಿದೆ, ಇವ್ರು ಮಾತಾಡಬಾರ್ದು ಮೇಡಮ್. ಆಗಿಲ್ಲ ಅಂತ ಏನಂತ? ಅಲ್ಲ,
ಮೋಸ ಅಲ್ಲ ನಿಮಗ್ ಕರೆಕ್ಟ್ ಆಗಿದ್ರೆ ಇಡೀ ಕುರುಡಂಗೆ ಕತ್ಲೆ ಎಲ್ಲ ಇರ್ತದೆ. ಹಂಗಂದ್ರೆ ಪ್ರಪಂಚ ಎಲ್ಲ ಕುರುಡಾಗಿರುತ್ತಾ? ಅದಕ್ಕೆ ಹೇಳಿದ್ದು. ಈಗ ಅವರು ಮೋಸ ಆಗಿರೋದಕ್ಕೆ ಅವ್ರು ಮಾತಾಡ್ತಾರೆ. ಹೌದಮ್ಮ, ನೀವ್ ಹೇಳ್ತಿಲ್ಲ ಮೋಸ ಆಗಿಲ್ಲ ಅಂತ. ಮೋಸ ಆಗಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಲ್ಲ. ನಿಮ್ಮ ಮೋಸ ಆಗಿಲ್ಲ, ನಮ್ಮ ಮೋಸ ಚೆಕ್ ಮಾಡ್ತಿರೋದು ನಾನು ಕಾಣಿಸಿರೋದ್ರಲ್ಲಿ. LIC ನೀವು ಚೆಕ್ ಮಾಡ್ತಿದ್ದೀರಾ? LIC ಮೋಸ ಆಗಲ್ಲ. ನೀವ್ ಯಾಕೆ ಇಲ್ದೇ ಇರೋದ್ನೆಲ್ಲ ಹೇಳ್ತಾ ಇದ್ದೀರಾ? ರೈಟ್ ನ್ಯೂಸ್ ಅವರು ಅಂತ ಹೇಳಿದ್ರಲ್ಲ. ಫೋನ್ ಮಾಡಿ ಅಮ್ಮ ನೋಡಿ ಮೋಸ ಆಗದಲ್ಲ, ಮೋಸ ಮಾಡಿ ಅದನ್ನೇ ಕೇಳ್ತಾ ಇರೋದಮ್ಮ ಅವರು. ಮುಚ್ಕೊಂಡಿರೋ ನೀನು, ನಾವು ಮೋಸ ಆಗಿರೋ ಅವ್ರಿಗೆ ಕೇಳ್ತೀವಿ. ನಂದು ಸರಿಯಾಗದೆ ನಂದು ಸರಿಯಾಗದೆ ಇಂತ ಕೂತವ್ರಲ್ಲ. ಈಗ ನೋಡಿ ಅಮ್ಮ ಇವ್ರೆ, ಅಮ್ಮ ಒಂದ್ ನಿಮಿಷ ನೋಡಿಮ್ಮ, ನೀವು ಎಲ್ಲೋ ಏನ್ ಹೇಳಿದೆ, ಎಲ್ಲಿಂದ ಕಾಲ್ ಮಾಡಿದೀನಿ ಅಂತ. ನಿಮ್ಗೆ ಮೋಸ ಆಗದೆ ಇರ್ಬೋದು, ಆದ್ರೆ ಇವ್ರಿಗೆ LIC ಮೋಸ ಆಗಿದೆ. ಮೋಸ ಆಗಿರೋದಕ್ಕೆ ಅವ್ರು ಹೇಳ್ಕೊಳ್ತಾ ಇದ್ರೆ ನೀವ್ ಹೇಳಿದಲ್ಲ. ಕೊಟ್ಟಿಲ್ಲ. ಈಗ ನೀವ್ ಹೇಳಿದಲ್ಲ, ನೀವ್ ಯಾಕೆ ಸುದ್ದಿ ಮಾಡ್ತೀರಾ ಈ ತರ ಅಂದ್ಬಿಟ್ಟು. ಅವ್ರು ಮೋಸ ಆಗಿದೆ. ಕೂಲಾಗಿ ಮಾತಾಡಿ, ದಯವಿಟ್ಟು ಜಗಳ ಬೇಡ, ಕೂಲಾಗಿ ಮಾತಾಡಿ. ಅಲ್ಲ ಈಗ ಕೂಲಾಗಿ ಮಾತಾಡಿ. ಹೌದು, ನಿಮಗ್ ಮೋಸ ಆಗಿಲ್ಲ, ಅದು ಇವರು ಮೋಸ ಆಗಿದೆಯಲ್ಲ, ಏನ್ ಮಾಡಬೇಕು ಮೇಡಮ್ ಈಗ? ಹೌದು, ಮೋಸ ಆಗಿದೆ ಅಂತ ಹೇಳಿ ನಾವು LIC ಮಾಡಿಲ್ವಾ? ಅಲ್ಲ ಅದೇ ನಾನು ಮೋಸ ಆಗಿದೆ ಅಂತ ಅನ್ಕೊಂಡಿದ್ದೆ, ಮೋಸ ಆಗಿದೆ ಅಂತ. ಅದು ಇವರು ಚೆಕ್ ಮಾಡಿಸಿದ್ರಲ್ಲ ಮಾಡಿದ್ದೀನಿ. LIC ಬಾಂಡ್ ಇಟ್ಬಿಟ್ಟು ಸಾಲ ತಗೊಂಡಿದ್ದೀನಿ. ಈಗ ಅವ್ರ ಹತ್ರ ಬಾಂಡ್ ಇದೆ. ಈಗ ನಾವು ನಿಜನೋ ಸುಳ್ಳು ಯಾರಿಗ್ ಗೊತ್ತು? ಆಯ್ತಮ್ಮ, ಈಗ ನಿಮ್ಗೆ ಮೋಸ ಆಗಿಲ್ಲ, ನಿಜ, ಫೈನ್, ಸತ್ಯ, ಖುಷಿ ಆಯ್ತು. ಆದ್ರೆ ಇವ್ರು ಮೋಸ ಆಗಿದ್ದಿಲ್ಲ, ಅದು ಅದಕ್ಕೇನ್ ಮಾಡ್ಬೇಕು ಮೇಡಮ್? ಅಲ್ಲ ಅದನ್ನೇ ಕೇಳ್ತಾ ಇರೋದು. ನೀವೇನ್ ಸುಳ್ಳು ಇದ್ ಮಾಡ್ತೀರಾ? ಅಲ್ಲ ನೀವೇನ್ ಸುಳ್ಳು LIC ಮೋಸ ಅಂತ ಹೇಳ್ತೀರಾ ಸರ್ ನೀವು? ನಿಮ್ಗೆ ಎಲ್ಲಿ ಮೋಸ ಆಗೈತೆ? ನಮ್ದು ಸರಿಯಾಗೈತೆ, ನಮ್ದು LIC ಮೋಸ ಆಗಿಲ್ಲ ನಮ್ದು ಅಂತ ಅಂದ್ರಲ್ಲ. ನೀವ್ ಯಾಕೆ ಸುಮ್ಮನೆ ಪಬ್ಲಿಕ್ ಮಾಡ್ತಾ ಇದ್ದೀರಾ? ಅಂತ ಅಂದ್ರಲ್ಲ, ನಮ್ಗೆ ಮೋಸ ಆಗದಲ್ಲ, ಅದಕ್ಕೆ ನಾವು ಕೇಳ್ತಾ ಇದೀವಿ. ನಾನೇಮ್ಮ ಕೇಳಿದ್ನಾ ಅಮ್ಮ ಇಲ್ಲಿ ಕೇಳಿ, ಹೇಳಿದ್ದು ಧೈರ್ಯ ನಿಮ್ಗೆ ಇಲ್ವಲ್ಲ. ನಿಮ್ ಬೆಳೆಗಳು ಅದಕ್ಕೆ ಅವ್ರಿಗೆ ಅಂತ ಇದ್ದೀರಾ. ನಾವ್ ಅವ್ರಿಗೆ ಫೋನ್ ಮಾಡಿದ್ದು ಮೋಸ ಆಗದೆ ಅಂತ. ಮೋಸ ಆಗದೆ ಅಂತ ನಮ್ದೇ ಹೇಳಿದ್ದವರು, ಮೋಸ ಆಗದೆ ಅಂತ ಇನ್ಶೂರೆನ್ಸ್ ಅಲ್ಲಿ ಮೋಸ ಆಗದೆ ಅಂತ ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದು. ಅದಕ್ಕೆ ಅವರು ವಿಡಿಯೋ ಬಿಟ್ರು. ಅದಕ್ಕೆ ಇವಾಗ ಅಧಿಕಾರಿ ಇವ್ರು ಹೇಳ್ತಾರಾ? ಅಮ್ಮ ಅವ್ರು ಕೇಳೋದ್ ಮೇಲೆನೆ ನನ್ನ ಹತ್ರ ಬಂದಿದ್ದು. ಅವ್ರು ಕೊಡ್ಲಿಲ್ಲ ಅಂತಂದಾಗ, ನಿಮ್ಮ ಧರ್ಮಸ್ಥಳ ಸಂಘದವ್ರು ಮೋಸ ಆಗಿದೆ ಅಂತ ಅಂದಾಗಲೇ ಅವ್ರು ನಮ್ಮ ಹತ್ರ ಬಂದಿದ್ದಮ್ಮ. ಈಗ ನಿಮ್ಗೆ ಒಳ್ಳೇದಾಗಿದೆ ಅಂದ್ರೆ ನಾನು ಒಳ್ಳೇದ್ ಮಾಡ್ತೀನಿ. ಈಗ ಮೋಸ ಆಗಿದೆ ಹೇಳಿಮ್ಮ. ನಾವು ಬೇಕಾಗಿದೆ ಅಂತಾನೆ ಕೇಳಿದ್ದು. ನಾವು ಬೇರೆ ಕಡೆ ವಿಚಾರಿಸಿದ್ರೆ ಹೌದಮ್ಮ, ನಿಮಗ್ ಚೆನ್ನಾಗಿರ್ಬೋದು. ಈಗ ನನ್ಗೆ ಹೇಳಿದ್ರಲ್ಲ, ನೀವ್ಯಾಕೆ ಸುದ್ದಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ. ಇವರು ಮೋಸ ಹೋಗಿದೆ, ಅದಕ್ಕೆ ಸುದ್ದಿ ಮಾಡಿದ್ದಮ್ಮ. ನಿಮ್ಗೆ ಒಳ್ಳೇದಾಗಿದೆ ಅಂತ ಕಳಿಸಿ ನಾನು ಮತ್ತೆ ಒಳ್ಳೇದಂತ ಸುದ್ದಿ ಮಾಡ್ಕೊಡ್ತೀನಮ್ಮ ನಿಮ್ಗುನು. ಹೌದು, ನೀವು ಹೇಳಿದ್ರಲ್ಲ, ನಮ್ಗೆ ಗೊತ್ತಾಗ್ಬಿಟ್ಟಾನೆ ಸುಳ್ಳಾಗಿದೆ. ಈಗ ಅದಕ್ಕೆ ಆಮೇಲೆ ಏನ್ ಗೊತ್ತಾ, ನಿಮ್ಮಷ್ಟು ಪೇಷನ್ಸ್ ಇಂದ ಯಾರು ಮಾತಾಡ್ಲಿಲ್ಲ, ಎಲ್ಲ ಅವ್ರವರೇ ಮಾತಾಡ್ಕೊಂಡ್ಬಿಟ್ರು. ಇಷ್ಟ ಪೇಷನ್ಸ್ ಅದಕ್ಕೆ ಈಗ ನಿಮಗ್ ಮೋಸ ಆಗಿಲ್ಲ, ಇವ್ರಿಗೆ ಮೋಸ ಆಗಿದೆ, ಏನ್ ಮಾಡ್ಬೇಕು ನೀವ್ ಹೇಳಿಮ್ಮ? ಅದು ಧರ್ಮಸ್ಥಳ ಸಂಘದವ್ರೆ. 5,000 ಅಂದ್ಬಿಟ್ಟು 6,000 ಹೇಳಿದ್ನಾ ಏನಂತ? ನಾನು ತಗೊಂಡಿದ್ದೀನಿ. ಹೌದಮ್ಮ, ಈಗ ನಾನ್ ಸುದ್ದಿ ಮಾಡೋ ತಪ್ಪ ಹಾಗಾದ್ರೆ? ಇವ್ರು ಮೋಸ ಆಗಿರೋದನ್ನ ಮೋಸ ಅಂತ ಹೇಳೋ ತಪ್ಪ? ಸೃಷ್ಟಿ ಮಾಡಬೇಡಿ ಅಂತ ಸೃಷ್ಟಿ ಮಾಡ್ತಿಲ್ವಲ್ಲ, ಲೇಡಿ ಅಲ್ಲೇ ಇದಾರಲ್ಲ, ಅಲ್ಲೇ ತಗೊಳ್ಳಿ. ಇನ್ಶೂರೆನ್ಸ್ ಅಲ್ಲಿ ಮೋಸ ಆಗಿಲ್ಲ, ಇಲ್ದೇ ಇರೋದಂತ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದಕ್ಕೆ ಮೋಸ ಆಗಿಲ್ಲ ಅಂದ್ರಲ್ಲ ಅವರು. ನಮಗ್ ಮೋಸ ಆಗೈತಲ್ಲ, ಯಾಕೆ ಆಯ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನೇನಮ್ಮ, ಮೋಸ ಆಗಿಲ್ಲ ಇನ್ಶೂರೆನ್ಸ್ ಅಲ್ಲಿ ಅಂತ ಹೇಳಿದ್ದು ನೀನಲ್ವಾ? ನೀನ್ ಹೇಳು ಈಗ ನಮಗ್ ಮೋಸ ಆಗಿಲ್ಲ ಅಂತ. ನಿಮ್ಗೆ ಕಷ್ಟ ಆಗಿದೆಲ್ಲ ಹೋಗಿ. ಹೌದಮ್ಮ, ಎಲ್ಲಿ ಮಾಡಿದ್ರಲ್ಲಿ ಹೋಗಿ ಅಮ್ಮ. ನನ್ನೇನೋ ಹೇಳ್ತೀರಿ ನೀವು? ನೀನ್ ಯಾರನ್ನು ಕೇಳಲಿಕ್ಕೆ? ನೀನ್ ಯಾವಳ ಅದನ್ನ ಹೇಳಕ್ಕೆ? ಮೋಸ ಆಗಿಲ್ಲ ಸುಳ್ಳು ಪ್ರಚಾರ ಮಾಡ್ತೀಯ ಅನ್ನಕ್ಕೆ? ಮುಚ್ಚು ಬಾಯಿನ. ಯಾವ ನೀನ್ ಮುಚ್ಚು ಬಾಯಿನ, ನೀನ್ ಮುಚ್ಚು ಬಾಯಿನ. ನಮ್ಗೆ ಅನ್ಯಾಯ ಆಗದೆ ನಾವ್ ಹೇಳ್ತೀವಿ. ಸುಳ್ಳು ಯಾಕೆ ಸಾರ್ ನೀವ್ ಮಾಡ್ತೀರಿ ಅಂತ ಕೇಳಿದ್ರೆ ಅಂದ್ರೆ ನಾವ್ ಹೇಳಿ ಸುಳ್ಳು ಅಂತನಾ? ನಮಗ್ ಮೋಸ ಆಗೈತಲ್ಲ ಸುಳ್ಳು ಅಂತನಾ? ನೀನೇನಾದ್ರು ಮಾಡಿದ್ಯಾ ಅಂತ ಹೇಳಿದ್ನ ನಾನು ನಿಮ್ಗೆ.
ಅಮ್ಮ, ಹಂಗಲ್ಲ ನೀವು- ನಾನು ಅಂತಾನೆ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೂ ಮೋಸ ಮಾಡಿರ್ಬೋದು, ಅದಕ್ಕೆ ಮೋಸ ಆಗಿರ್ಬೋದು ನಿನಗೆ. ನಾನ್ ಮೋಸ ಮಾಡಿದೀನಿ, ಬಾ ಹೇಳು. ನಂದೇ ತಿನ್ಕೊಂಡ್ ಕೂತವ್ರೆ. ಅಲ್ಲ, ಹೌದು, ನೀನೇ ತಿನ್ನಿರ್ಬೋದು, ನಿನಗೆ ಅವ್ರು ಕೊಟ್ಟಿರ್ಬೋದು ಏನಾದ್ರು ದುಡ್ಡು, ಅದಕ್ಕೆ ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಸಂಘ ಲೆಕ್ಕ ಕೇಳೋವಕ್ಕೆ ಓಡೋಯ್ತಾವೆ, ವಿಡಿಯೋ ಅದೇ ಸರ್ ಕಳಿಸ್ತಾರೆ, ನೋಡು ಅದ್ನ. ಲೆಕ್ಕ ಹೇಳಿ ನಾನು ದುಡ್ಡು ಕ್ಲಿಯರ್ ಮಾಡ್ಕೊಂಡು ಸಂಘ ಬಿಡ್ತೀನಿ ಅನ್ನೋವಕ್ಕೆ ಬೇದಸ್ಕೊಂಡಂಗೆ ಓಡೋಗವ್ರೆ, ನೋಡು ಅದ್ನ ವಿಡಿಯೋನ ಕಳಿಸ್ತಾರೆ, ಸರ್ ಹತ್ರ ಐತೆ. ನಾನ್ ಮೋಸ ಮಾಡಿದ್ರೆ ಅವರೇ ಕೆಲ್ಸ್ಕೊಂಡು ಹೋಯ್ತಿದ್ರು. ಒಂದ್ ನಿಮಿಷ ಅಮ್ಮ, ಈಗ ನೀವ್ ಹೇಳ್ತೀರಿ ಈ ಕೆಲವ್ರು ಈ ತರ ಪ್ರಾಬ್ಲಮ್ ಇಲ್ಲಿರೋರ್ಗೆ ನಾವು ಸುದ್ದಿ ಮಾಡ್ತೀವಿ, ದಾಖಲೆ ಇಟ್ಕೋತೀವಿ, ವಿಡಿಯೋನು ಇಟ್ಕೋತೀವಿ, ಪೇಪರ್ಸ್. ಒಂದ್ ನಿಮಿಷ ಯಾಕೆ ಅವ್ರು ಎದ್ರಕೊಂಡು ಹೋಗು ಸುತ್ತೂರ ಏನ್ ಗೊತ್ತಿಲ್ವಾ? ಬರ್ಲಿ ಅಲ್ಲ, ಅವ್ರ ಹಂಗಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೋಬೇಕಾಯ್ತು, ಇನ್ನೂ ತಗೊಂಡಿಲ್ಲ ಧರ್ಮಸ್ಥಳ ಸಂಘದವರು. ಓಕೆ, ಇರ್ಲಿ ಅಮ್ಮ, ನಿಮಗ್ ಒಳ್ಳೇದಾಗಿದೆ, ಇವ್ರು ಕೆಟ್ಟದಾಗಿದೆ. ಈಗ ನಾವು ಕೆಟ್ಟದಾಗಿರೋರು ಸುದ್ದಿ ಮಾಡಬಾರ್ದೇನಮ್ಮ? ನಾನು ಹೇಳಿ. ಕೆಟ್ಟದಾಗಿದ್ರೆ ನಾವು ಮಾಡ್ಬೇಡ ಅಂತ ಏನಾದ್ರು ಹೇಳಿದ್ವಿ ನಿಮ್ಗೆ? ನಾನು ಕೇಳಿದ್ ನಿಮ್ಮನ್ನ ಕೇಳಲಿಕ್ಕೆ ನಾನು ಫೋನ್ ಮಾಡಿದ್ದು, ಅವ್ರನ್ನ ಕೇಳಲಿಕ್ಕಲ್ಲ. ಹೌದಮ್ಮ, ಈಗ ನಿಮ್ಗೆ ಸಾಕ್ಷಿ ಬೇಕಲ್ವಾ? ಈಗ ನಿಮ್ಗೆ ಒಳ್ಳೇದಾಗಿದ್ದಕ್ಕೆ ನೀವು ಕೂಡ ಕಳಿಸಿ, ನಾನು ಚೆಕ್ ಮಾಡ್ತೀನಿ ಅದು ಒಳ್ಳೇದ ಕೆಟ್ಟದೋ ಅಂತ. ಹೌದು, ಈಗ ಸಾಲ ತಗೊಂಡಿದೀವಿ, ಕೆಲವೊಂದೆಲ್ಲ ಬಂದಿದ್ದಾವೆ ಒಬ್ರದ್ದು, ಅದು ಹೇಳಿದ ಮೇಲೆ ಇಷ್ಟೆಲ್ಲ ವಿಚಾರಿಸಿದೀವಿ. ಹೌದು, ನಿಮ್ದು ಒಳ್ಳೇದಾಗಿದೆಯಲ್ಲಮ್ಮ. ಅವ್ರು ವಿಚಾರಿಸಿ ಅಮ್ಮ, ನಾನೇ ಕನೆಕ್ಟ್ ಮಾಡಿದ್ದು. ಒಂದೇನ್ ಗೊತ್ತಾ, ಹೌದು, ನಾನು ನಿಮ್ ಜೊತೆ ಮಾತಾಡಕ್ಕೆ ಫೋನ್ ಮಾಡಿದ್ದು, ಅವ್ರ ಜೊತೆ ಅದಕ್ಕೋಸ್ಕರ ಈಗ ನಿಮ್ಗೆ ಸಾಕ್ಷ್ಯ ಬೇಕಲ್ಲಮ್ಮ, ಯಾರು ಕೆಟ್ಟದಾಗಿದೆ ಅಂತ. ಅವಳ ಅನ್ಯಾಯ ನಾನೇನ್ ಮಾಡ್ಲಿ ತಗೊಂಡು? ಅಲ್ವಾ, ಅವ್ರ ಅನ್ಯಾಯ ನಿಮ್ಗೇನು ಬೇಕಾಗಿಲ್ಲ, ಅವ್ರ ಅನ್ಯಾಯ ಆದ್ರೆ ನನ್ಗೆ ನೋವಾಗತ್ತಮ್ಮ. ಯಾಕಂದ್ರೆ ಎಲ್ಲಾರು ನಮ್ ಜನಗಳನ್ನೇ ಅವರು ಕೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ. ನಾನ್ ಯಾಕೆ ಸುದ್ದಿ ಮಾಡಿದೆ ಅಂತ ಹೇಳಿದ್ರಲ್ವಾ ಮೇಡಮ್, ನನ್ ಮಾತು ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ಮೇಲೆ ನಿಮ್ದು ಫೇಕ್ ಸಂಘ ಅಂತ ಹೇಳ್ಬಿಡ್ತೀನಿ. ಆಮೇಲೆ ಒಂದ್ ನಿಮಿಷ, ನಾನ್ ಮಾತಾಡ್ತಾನೆ ಇದೀನಿ ಅಲ್ವಾ, ಕೇಳಿಸ್ಕೊಳಕ್ಕೆ ನಿಮ್ಗೆ ಕೇಳಿಸ್ಕೊಳ್ಳಲ್ವಾ ನೀವು? ಹೋಗ್ಲಿ, ನಾನು ಅದನ್ನೇ ಸಾಕ್ಷಿ ಸಮೇತ ನಿಮ್ಗೆ ಕೊಟ್ಟಿದ್ದೀನಿ, ಎದುರುಗಡೆನೆ ಮಾತಾಡ್ಕೊಳ್ಳಿ. ಯಾಕೆ ಧರ್ಮಸ್ಥಳ ಮೋಸ ಆಗ್ತಿದ್ಯಾ? ಇದನ್ನೇ ಮತ್ತೆ ಅದಕ್ಕೆ ಧರ್ಮಸ್ಥಳ ಸಂಘದವರು ಹೆದರ್ಕೊಂಡು ಓಡೋಗಿದ್ದು ಇದೇ ವಿಷಯಕ್ಕೆ. ಇವು EMI ಲೆಕ್ಕ ಕೇಳಿದ್ಕೆ ಓಡೋದ್ರು ಅವರು. ಅದು ಮೋಸ ಅಲ್ವಾ? ಮೋಸ ಅಂತ ಹೇಳ್ತಿರಲ್ಲ, ಕೇಳಿದ್ರೆ ಅವರಿಗೆ ಸಿಕ್ತಿತ್ತು ಏನೋ ಗೊತ್ತಿಲ್ಲ ನನಗೆ. ಅದು ಅಲ್ಲ, ನಾನೇನು ಕಾನ್ಫರೆನ್ಸ್ ಹಾಕಿರೋದು. ನನಗೆ ಯಾರು ಫೋನ್ ಮಾಡಿ ಡಾಕ್ಯುಮೆಂಟ್ ಕಳಿಸಿದಾರೆ ಇದು ನಕಲಿ ಅಂದ್ಬಿಟ್ಟು, ಅವ್ರದ್ದು ನೀವು ನೇರವಾಗಿ ಮಾತಾಡ್ಬಿಡಿ. ಅವಾಗ ನಿಮ್ಗೆ ಗೊತ್ತಾಯ್ತಲ್ಲ. ಅವಾಗ ನೋಡೋಣ ಯಾವ್ದು ನಕಲಿ, ಎಲ್ಲಿ ನಕಲಿ ತೋರಿಸಿ, ನಾವು ಗೊತ್ತಾಗ್ಬೇಕು. ನಿಮ್ದು ಕಳಿಸಿಮ್ಮ, ಅದು ನಿಮ್ದು ಕಳಿಸಿಮ್ಮ. ನನಗೆ ಏನ್ ಕಳಿಸ್ಬೇಕು ನಾನು? ನಿಮ್ದು ದಾಖಲೆಗಳೆಲ್ಲ ಕರೆಕ್ಟ್ ಆಗಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಕಂಪನಿದು ನಿಮ್ದು ದಾಖಲೆ ಆಯ್ತು, LICದು ನಿಮ್ದು ಕರೆಕ್ಟ್ ಆಗಿದ್ರೆ ದಯವಿಟ್ಟು ಕಳಿಸಿ ನನ್ಗೆ. ಅದನ್ನ ಚೆಕ್ ಮಾಡೋಣ. ಒಂದು ಕಾಪಿ ಕಳಿಸಿ ಮೇಡಮ್, ಅದನ್ನ ಚೆಕ್ ಮಾಡೋಣ. ಬಂದಿಲ್ಲ ನಾನು 8 ವಾರ ಕಟ್ಟಿಲ್ವಲ್ಲ, ಯಾಕೆ ಕಟ್ಟಿಲ್ಲ ಅಂತ ಕೇಳಕ್ಕೆ ಯೋಜನಾಧಿಕಾರಿ ಬಂದವ್ರೆ. ಕಳಿಸ್ತಾ ಇದೀವಿ ನಾವು ಆಫೀಸಲ್ಲಿ. ಯೋಜನಾಧಿಕಾರಿ ಬರಕ್ ತಮ್ಮಿಲ್ಲ. ಯೋಜನಾಧಿಕಾರಿ ಬಂದ್ ಕೇಳಕ್ಕೆ ತಾಕತ್ತಿಲ್ವಾ ಅವ್ನಿಗೆ? ಯಾಕೆ ಸಾಲ ಕಟ್ಟಿಲ್ಲ ನೀನು, 50 ವಾರ ಕಟ್ಬೇಕಲ್ಲ ಅಂತ ಕೇಳಕ್ಕೆ ಲೆಕ್ಕ ಕೇಳ್ದೆ. ನಾನು ಕ್ಲಿಯರ್ ಮಾಡ್ತೀನಿ, ನಂದು ಉಳಿತಾಯ, ನಂದು ಇನ್ಸೂರೆನ್ಸು, PRK ಎಲ್ಲ ನಮಗೆ ಲೆಕ್ಕ ಹೇಳಿ, ನಾನ್ ಕೊಡ್ಬೇಕಾದ್ರೆ ನಾನ್ ಕೊಡ್ತೀನಿ, ನೀವು ಕೊಡ್ಬೇಕಾದ್ರೆ ನೀವು ಕೊಡಿ ಅಂತ ಲೆಕ್ಕ ಹೇಳಿದ್ರೆ ಎದ್ರಕ ಓಡೋಗವ್ರಲ್ಲ. ಇಲ್ಲೇ ಅವನಲ್ಲ ಅವನು, ಯಾರು ಯೋಜನಾಧಿಕಾರಿ ಅಂತ ಸೈನ್ ಹಾಕಕ್ ಬರ್ತಾನಲ್ಲ, 3 ಲಕ್ಷ 4 ಲಕ್ಷ ತಗೊಳಕ್ಕೆ ಅವನು ಬಂದು ಯಾಕಮ್ಮ ದುಡ್ಡು ಕಟ್ಟಿಲ್ಲ ಅಂತ ಕೇಳಕ್ ದಕ್ಷತಿಲ್ಲ ನನ್ನನ್ನ, ನಾನ್ ಮೋಸ ಮಾಡಿದೀನಿ ಅಂತ ಹೇಳ್ತಾಳೆ. ಬರ್ಲಿ, ಅದ್ ಯಾವ ಯೋಜನಾಧಿಕಾರಿ ಆ ಸಂಸ್ಥೆಗೆ ಸೇರಿರೋರು ಯಾರು ಬಂದು ಅವ್ರು ಕರೆಕ್ಟ್ ಆಗಿ ನನಗೆ ಲೆಕ್ಕ ಕೊಟ್ಬಿಟ್ಟು ನಾನು ದುಡ್ಡು ಕಟ್ಟಿಸ್ತಿ ತಾಕತ್ತಾಗಿದ್ರೆ. ಹಲೋ ಅಮ್ಮ, ತಗೊಳ್ಬೇಕಾದ್ರೆ ನಾಚಿಕೆ ಮಾನ ಮರ್ಯಾದೆ ಇರ್ಲಿಲ್ವ? ತಕೊಳ್ಬೇಕಾದ್ರೆ ನಾನೇ ನಮ್ ದುಡ್ಡ 1 ಲಕ್ಷ ತಿನ್ಕೊಂಡ್ ಕೂತಿದೀವಲ್ಲ ನೀವು. ಕೇಳ್ಬೇಕಿತ್ತಲ್ಲ, ಎಲ್ಲ ಸಾಲ ಸಿಕ್ತಿತ್ತ ಅಂತ. ಅದೇ ತಾನೆ ನಾವು ಸಾಲ ತಗೊಂಡಿದ್ವಿ. ಯಾರಪ್ಪನ ಮನೆ ದುಡ್ಡು ಅಂತ? ನಮ್ಮ ದುಡ್ಡು ಚಿಕ್ಕನಾತಿ ಕಡೆ ಬರೀ ಕೈ ಬಂದ್ಬಿಟ್ಟು 10,000 ಜನ ಸೇರ್ಬಿಟ್ಟು 1000 ಜನ ದುಡ್ಡು 10 ಜನಕ್ಕೆ ದುಡ್ಡು ಕೊಟ್ಬಿಟ್ಟು ತಿಂದ್ಬಿಟ್ಟು ಇವಾಗ ನಾವು ದುಡ್ಡು ಕೊಟ್ಟಿದ್ವಿ ಅಂತ ಯಾರ ಅಪ್ಪನ ಮನೆ ದುಡ್ಡು ಕೊಟ್ಟಿದೀವಿ ನೀನು? ನಮ್ಮ ದುಡ್ಡು ತಿನ್ಕೊಂಡೆ ಕುಗಿತಾ ಇರೋದು. ಯೋಜನಾಧಿಕಾರಿ ಅವನಲ್ಲ, ಇಲ್ಲಿ ಬಂದು ಕೇಳಿ ತಿನ್ಕೊಂಡಿದ್ಯಾ, ಕಟ್ಟಕ್ಕೆ ನಾಚಿಕೆ ಆಗಲ್ವಂತ? ನಿಮಗ್ ನಾಚಿಕೆ ಆಗ್ಬೇಕು, ತಿಂದಿರೋರು ನಾಚಿಕೆ ಆಗ್ಬೇಕು, ಬಡವ್ರದ ಆ ಯೋಜನೆ ಅವ್ರಿಗೆ ನಾಚಿಕೆ ಆಗ್ಬೇಕು. ಬರ್ಲಿ, ನಾನು ತಿಂದಿದ್ದೀನಿ ಅಂತ ಅವ್ನು ಯಾವನವನು ಧರ್ಮಸ್ಥಳ ಸಂಘವನು ಇಲ್ಲ ಬರ್ಲಿ, ನನ್ನ ಹತ್ರ ಕಟ್ಟಿಸ್ಲಿ. ಸಾಲ ಕೇಳುವಾಗ ಎಲ್ಲ ನಾಚಿಕೆ ಮನೆ ಮರೆಯದೆಲ್ಲ ಬಿಟ್ಟು ನನ್ ದುಡ್ಡು ಅಜ್ಜಿ ಅಪ್ಪನ ಮನೆಯಿಂದ ತಂದು ಕೊಟ್ಟಿರೋದು. ನಮ್ಮ 10 ಜನದ ದುಡ್ಡು, ಅದು ನಮ್ದೇ ಬಿದ್ದದೆ. 10 ಜನದ್ದು 3-4 ಲಕ್ಷ ಇನ್ಸೂರೆನ್ಸ್ ಬಿದ್ದೈತೆ, 5-6 ಲಕ್ಷ ಉಳಿತಾಯ ಮಡಿಕೊಂಡು ತಿಂತ ಕೂತಿರೋರು ಅವರು. 1 ಲಕ್ಷ ರೂಪಾಯಿ ಉಳಿತಾಯ ಇಲ್ಲಲ್ಲ, ಬಡ್ಡಿ ಕೊಟ್ಟಿಲ್ವಲ್ಲ, ಹೊಡಿಬಾರ್ದ ನಾವು, ಉಗಿಬಾರ್ದ ನಾವು?
ಹೌದಮ್ಮ. ಬಾ ನೀನ್ ಹಾಕಪ್ಪ ಈಗ ಅಮ್ಮ ದುಡ್ಡಿಗೆ. ನಿಮ್ದು ಎಷ್ಟು ಪರ್ಸೆಂಟ್ ನನ್ನ ಹತ್ರ ನೋಡ್ತೀನಿ. ನಾನು 3 ಲಕ್ಷ ತಗೊಂಡಿದ್ದೀನಿ. ಅಲ್ಲ ಅಮ್ಮ, ಅಲ್ಲ ಎಷ್ಟು ನೀನ್ percent ಬಡ್ಡಿ ಅಮ್ಮ? ತಗೊಂಡಿದ್ಯಾ ಗೊತ್ತಿಲ್ಲ. ನೀನು ತಕೊಂಡಾಗ ನಾಚಿಕೆ ಆಗಿರ್ಲಿಲ್ವಾ ಅಂತ ನಾನು 10 ಲಕ್ಷ ತಗೊಂಡ್ ಕಟ್ಟಿದೀನಿ. 5 ಲಕ್ಷ ತಗೊಂಡ್ ನಾನು ಅವಾಗ ಸಂಘ ಗೊತ್ತಾಗ್ಲಿಲ್ವಾ ಕಟ್ಟಿದೀನಿ. ಮೋಸ ಅಂತ? ಬಾ ತೋರ್ಸ್ತೀನಿ ನಂದುವೆ. ಇವಾಗ ಅಮ್ಮ ಅವಾಗ ಅಮ್ಮ ಒಂದ್ ನಿಮಿಷ ಅವಾಗ ಅಮ್ಮ ಅವಾಗ ತಗೋಬೇಕಾದ್ರೆ ಮೋಸ ಅಂತ ಗೊತ್ತಿರ್ಲಿಲ್ಲ, ಇವ್ರು ಮೋಸ ಮಾಡ್ತಾರೆ ಅಂತ ಅವ್ರು ಗೊತ್ತಿರ್ಲಿಲ್ಲ. ಈಗ ಮೋಸ ಆಗಿದೆಯಲ್ವಾ? ಮೋಸ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ಇವಾಗ ಗೊತ್ತಾಯ್ತಲ್ಲ, ಈಗ ಮೋಸ ಇವಾಗ ಗೊತ್ತಾಯ್ತಲ್ಲ ಮೇಡಮ್, ಈಗ ಅವ್ರಿಗೆ ಮೋಸ ಅಂತ ಗೊತ್ತಾಯ್ತು, ಅದಕ್ಕೆ ಅವ್ರು ಕೇಳ್ತಾ ಇರೋದು. ಅವಾಗ ಗೊತ್ತಿರ್ಲಿಲ್ಲ ಪಾಪ, ಅವನು ಒಳ್ಳೆಯವರು ಅಂತ ಅನ್ಕೊಂಡಿದ್ರು. ಈಗ ಮೋಸ ಮಾಡ್ತಾರೆ ಅಂತ ಇವ್ರು ಗೊತ್ತಿರ್ಲಿಲ್ವಲ್ಲ. ಸಂಘ ಅದೇ ಇಲ್ಲಿ ಸುತ್ತೂರಲ್ಲಿ ಇರೋರೇ ಬಂದು ಕೇಳಕ್ ಆಯ್ತಾ ಇಲ್ಲ. ಎಲ್ಲಿ ಅವಳ 10 ಲಕ್ಷ ನಿಮ್ಗಳು ನಾಚಿಕೆ ಆಗ್ಬೇಕು. 10 ಲಕ್ಷ ಅವನು ಕೊಡ್ಲಿಲ್ಲ ಅವಳಿಗೆ. ಅಲ್ಲ 10 ಲಕ್ಷ ಗತಿ ಇಲ್ಲದ ಧರ್ಮಸ್ಥಳ ಸಂಘದಲ್ಲಿ ಸ್ಥಳ ತಗೊಂಡ್ಲ ಅವಳು? 10 ಲಕ್ಷ ಯಾವ ತಗೊಂಡವಳೆ? 2 ಲಕ್ಷ 10 ಲಕ್ಷ ತಗೊಂಡು ಕಟ್ಟಿದೀನಿ ಅಂತ ನಿನ್ ಬಾಯಿಂದಾನೆ. ಅದ್ ಬೇರೆ ಸಂಘಮ್ಮ. ಇರ್ಲಿಲ್ವಾ ನಿನ್ಗೆ? ನಾನು ಬೇರೆ ಕಡೆ ತಗೊಂಡಿದ್ದೀನಿ 10 ಲಕ್ಷನ. ಬೇರೆ 10 ಲಕ್ಷ ತಗೊಂಡ್ ಕಟ್ತಾ ಇದ್ದೀನಿ. ಮಾತಾಡಂಗ ಹಂಗೂ ಬರ್ತದೆ. ಈಗ ನೀನ್ ಮಾತಾಡೋದಲ್ಲ, ಆಯ್ತು. ನಿನ್ನದೇ ಆಫೀಸ್ ಐತೆ, ನಿಂದೆ ಸಂಘ ಅದೇ. ಈ ಸುತ್ತೂರ್ಗೆ ಅದ್ ಯಾವ ಅವನೇ ಯೋಜನಾಧಿಕಾರಿ ಫೋನ್ ಮಾಡು ಹಂಗೆ ಕಳಿಸು. ಈಗ ಕಳಿಸು, ಕಟ್ಟಿಸ್ಲಿ, ಕಳಿಸು ತಾಕತ್ತಿದ್ರೆ ಮಾಡು ಫೋನ್. ಈಗ ಯಾರು ಹಾಕಿದ್ದೀರಿ ಯೋಜನಾಧಿಕಾರಿ ಅವ್ರೆ, ಯಾರ ಸುತ್ತೂರು ಸಂಬಂಧಪಟ್ಟವ್ರು ಅಂತಂತ ಹೇಳ್ಬಿಟ್ಟು ಕಟ್ಟಿಸು. ಅವಾಗ ನೋಡ್ಕೊತೀನಿ ನಾನ್ ಮೋಸ ಮಾಡಿದ್ರೆ ಅವ್ರು ಮೋಸ ಮಾಡವ್ರ ಅಂತ. ಅಮ್ಮ ಈಗ ಮಾಡಿದ್ರೆ ನೀವು ಮೋಸ ಆದ್ರೆ ಅಮ್ಮ ಆಯ್ತು 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 ಆಯ್ತು. ಈಗ ಒಂದ್ ನಿಮಿಷ ಮಾತಾಡ್ತೀನಿ ಅಮ್ಮ. ಈಗ ನೀವು ಫೋನ್ ಮಾಡಿದ ಉದ್ದೇಶ ಏನಮ್ಮ? ನಾನು ನಿಮ್ಗೆ ಮುಂಚೆನೆ ಹೇಳಿದೆ ಉದ್ದೇಶ ಏನಂತ. ಇನ್ಶೂರೆನ್ಸ್ ಫೇಕ್ ಆಗಿಲ್ಲ. ಲೈನಿಂಗ್ ಹಾಕಿ ಹೌದು ನಾನೇ ಹಾಕಿದ್ದು. ಇಲ್ಲಿ ಕೇಳಿ ಯಾಕೆ ಅಂತಾನು ಕೂಡ ಹೇಳ್ತೀನಿ. ಈಗ ನೀವ್ ಹೇಳಿದ್ರೆ ಇನ್ಶೂರೆನ್ಸ್ ಸರಿಯಾಗಿದೆ ನಂದು ಅಂತ ನೀವ್ ಹೇಳಿದ್ರಿ ಅಲ್ವಾ? ನಿಮ್ದು ಸರಿಯಾಗಿರ್ಬೋದಮ್ಮ, ಮೇಲೆ ನಾವು ಸರ್ಚ್ ಮಾಡಿರೋದು ಒಳ್ಳೇದು, ಅದು ಓಕೆ, ಅದನ್ನ ನಾನು ಪ್ರಸಾರ ಮಾಡ್ತೀನಿ. ಆದ್ರೆ ಇವತ್ತು ನಕಲಿ ಆಗಿದ್ದಿಲ್ಲ, ಅದಕ್ಕೆ ಏನ್ ಮಾಡೋದಮ್ಮ? ಅವ್ರು ಕೇಳ್ಬೇಕಲ್ವ, ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೇಳಿ ನಕಲಿ ಆಗಿದೆ ಎಲ್ಲ ಆಗಿದೆ. ಅದನ್ನೇ ನಾನು ಕೇಳಿದ್ದಮ್ಮ, ಅದನ್ನೇ ನಾನು ಸುದ್ದಿ ಮಾಡಿ. ಹೌದು ಅದಕ್ಕೆ ಹೇಳ್ತಾರೆ, ಕೊಡೋದಿಕ್ಕೇನೆ ನಿಮ್ಮವರು ಓಡೋಗಿದ್ದು, ಎದುರ್ಕೊಂಡು ಓಡೋಗಿದ್ದು ನಿಮ್ಮವರು. ಅದಕ್ಕೆ ಅಮ್ಮ ಬೈತಾ ಇರೋದ ಅಮ್ಮ. ಎದಕ್ಕಂಡು ಓಡೋದಲ್ಲಮ್ಮ ಧರ್ಮಸ್ಥಳ ಸಂಘದವರು. ಅಮ್ಮ ಮಾತಾಡಿಮ್ಮ, ನೀವೇ ಮಾತಾಡಿ. ಅವರು ನಿನ್ ಯೋಜನೆ ಅವರು ಎದ್ರುಕೊಂಡು ಏನು ಕೇಳಲಿಲ್ಲ ಅದ್ರಲ್ಲಿ ವಿಡಿಯೋವಲ್ಲಿ. ನೀನೇ ನೋಡು ವಿಡಿಯೋನ, ನಾನ್ ಕ್ಲಿಯರ್ ಮಾಡ್ತೀನಿ. ಯಾಕೆ ಎದ್ರಕ ಹೋದ್ರು? ಇದೇ ಊರಲ್ಲಿ ಅವ್ರಲ್ಲ ಹೇಳಿಲ್ವಾ? ಅಲ್ಲ ಎಲ್ಲ ಇದೇ ಊರಲ್ಲಿ ಅವರಲ್ಲ, ಯಾಕೆ ಎದ್ರಕ ಹೋಯ್ತಾರೆ? ನಾನ್ ಮೊಕ್ಕ ಕಂಡ್ರೆ ಎದ್ರಕ ಯಾಕೆ ಔಸ್ಕೋತಾರೆ ನಿಮ್ ಸಂಸ್ಥೆಯವರು? ನಾನ್ ಮೋಸ ಮಾಡಿದ್ರೆ ದಕ್ಷತೆ ಕೇಳ್ಬೇಕು, ಕಟ್ಟು ಅಂತ. ನೀನ್ ಮೋಸ ಮಾಡಿದ್ಯಾ, ನೀನ್ ಕಟ್ಟು ಅಂತ ಹೇಳ್ತಿರಲ್ಲ. ನಾನೇನ್ ಎದ್ರುಕೊಂಡು ನಿಮ್ಗೆ ಏನಾದ್ರು ಫೋನ್ ಮಾಡಿದ್ನಾ? ಏನೇನೋ ನೋಡಿಮ್ಮ, ಏನೇನೋ ಮಾತಾಡ್ಬಿಡಿಮ್ಮ. ನಿಮಗ್ ಒಳ್ಳೇದಾಗಿದ್ದಕ್ಕೆ ನೀವು ಮಾತಾಡ್ತಿದ್ರಿ. ಅದಕ್ಕೆಮ್ಮ ನಿಮ್ಗೆ ಒಳ್ಳೇದಾಗಿದೆ ನೀವು ಮಾತಾಡಿದ್ರಿ. ಆ ಎಮ್ಮಗೆ ಮೋಸ ಆಗಿದ್ದಿಲ್ಲ, ಅವ್ರು ಮಾತಾಡ್ಲಿ. ನಿಮ್ಗೂ ಅದಕ್ಕೆ ಸಾಕ್ಷಿಗಳು ಕನೆಕ್ಟ್ ಮಾಡಿದ್ದಮ್ಮ. ಕೇಳಿದ್ದಕ್ಕೇನೆ ನಿಮ್ಮವರು ಓಡೋಗಿದ್ದಮ್ಮ. ಕೇಳಿದ್ದಕ್ಕೇನೆ ನಿಮ್ಮವರು ಎದ್ನೋ ಬಿದ್ದು ಅಂತ ಓಡೋದವ್ರು ಇನ್ನೂ ಬಂದಿಲ್ಲ. ಈಗ ಗೊತ್ತಾಯ್ತಲ್ವಾ? ಇವಾಗ ಗೊತ್ತಾಯ್ತಲ್ವಾ? ಹಾಗೆ ನಾನು ನೋಡಕ್ಕಾಗಿಲ್ಲಮ್ಮ. ನಿಮ್ಗೆ ಇನ್ಸೂರೆನ್ಸ್ ಬಾಂಡ್ ನಕಲಿನೋ ಫೇಕ್ ಅಂತ ನಾನು ನೋಡಕ್ಕಾಗಿಲ್ಲಮ್ಮ. ನಾನೇ ನಂಬ್ಕೊಳ್ಳಿ, ನಾನು ಹೆಂಗ್ ನಂಬ್ಲಿ? ನಾನು ಇಲ್ಲಿ ಓಡೋಗಿದ್ದಲ್ಲ ಇವರು, ಇಲ್ಲಿ ಎದ್ನೋ ಬಿದ್ದು ಅಂತ ಓಡೋಗಿದ್ದಾರೆ. ಪ್ರಶ್ನೆ ಕೇಳಿದ್ದಕ್ಕೆ ಅದೇ ಅಲ್ಲ, ಇವ್ರು ದಾಖಲೆಗಳು ಕಳ್ಸಿದಾರಲ್ಲ, ಪೇಪರ್ ಅಲ್ಲಮ್ಮ, ಅವ್ರು ಪೇಪರ್ ಕಳ್ಸಿದಾರೆ ನನ್ಗೆ, ಫೇಕ್ ಡಾಕ್ಯುಮೆಂಟ್ ಅಂತ ಕಳ್ಸಿದಾರೆ ಅವರು. ನೀವು ಸರಿ ಇದೆ ಅಂತ ನೀವು ಕಳ್ಸಿಮ್ಮ, ನಾನು ನಿಮ್ದೇ ಪ್ರಸಾರ ಮಾಡ್ತೀನಿ. ಅವ್ರು ಫೇಕ್ ಅಂತ ಕಳ್ಸಿದಾರೆ ಅವರು, ನನ್ನ ಹತ್ರ ಇದೆ, ಅದಕ್ಕೆ ನಾನು ಸುದ್ದಿ ಮಾಡಿದ್ದು. ಕಳ್ಸಿ, ನಿಮ್ದು ಕಳ್ಸಿಮ್ಮ, ಕಳ್ಸಿ ಇದನ್ನೇ ಹೇಳ್ತಾರದಮ್ಮ. ಈ ಒಂದು ನಿಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ, ದುಡ್ಡೇ ಬಂದಿಲ್ಲ. ಮಧುರ ನಂಜುಗೂಡಲ್ಲಿ ಆಫೀಸ್ ಇರೋದು, ಇನ್ಸೂರೆನ್ಸ್ ಆಫೀಸರ್ ಇರೋದು. ಅದಾಗದಿಲ್ಲ ಅಂತ ಅಂದ್ಬಿಟ್ಟು
ಆಗೋದಿಲ್ಲ ಅಂದ್ಬಿಟ್ಟು ಇವಾಗ ಇಲ್ಲೇ ಅವರಲ್ಲ ಧರ್ಮಸ್ಥಳದ ಸಂಸ್ಥೆಗೆ ಸೇರಿರೋರು 50 ವಾರ ಕಟ್ಟಿಲ್ವಲ್ಲ, ಯಾಕ್ ಕಟ್ಟಿಲ್ಲ ನೀವು ಅಂತ ಬಂದು ಕೇಳ್ಬೇಕು. ಈಗ ನಾವು ಡಾಕ್ಯುಮೆಂಟೇ ಕಳಿಸ್ಲಿಲ್ಲ, ಅವ್ರು ಹೇಳಿದ್ರೆ ನೀವ್ ಹೇಳಿದ್ರಿ. ಅದಕ್ಕೆಮ್ಮ ನೀವು ನಿಮ್ ಸರಿ ಇದೆ ತಾನೆ, ಕಳಿಸಿ. ವಿಡಿಯೋ ಐತಲ್ಲ ಕಳಿಸಿ ಸರ್, ನಿಮ್ದು ಅಲ್ಲ ಇವ್ರದ್ದು ಐತಲ್ಲ ಕಳಿಸಿ. ಆಯ್ತು ಕಳಿಸಿ. ಈಗ ಇವ್ರದ್ದು ಸರಿ ಇದೆ ಅಲ್ವಾ, ವಿಡಿಯೋ ಕಳಿಸಿ ಅಂತ ಇವ್ರದ್ದು ಇದೆ ಅಲ್ವಾ, ಕಳಿಸ್ಲಿ ಬಿಡಿ. ಇವ್ರು ಕೇಳೋದಕ್ಕೆ ಯಾಕೆ ಎದ್ರಕ ಓಡಾದ್ರು ಅವರು? ಯಾಕೆ ಇಷ್ಟೊಂದು ಮಾತಾಡ್ತೀರಿ ಅಮ್ಮ? ಅದಕ್ಕೆ ಅಮ್ಮ ಹೇಳ್ತಿರೋದು, ನಿಮ್ಗೆ ಕರೆಕ್ಟ್ ಆಗಿದ್ರೆ ನೀವು ಕಳಿಸಿ, ಅವ್ರು ಕರೆಕ್ಟ್ ಆಗಿಲ್ಲ ಅಂತ ನನಗೆ ಕಳಿಸಿದ್ರೆ ನನ್ನ ಕಳಿಸಿ ಅಮ್ಮ, ನಿಮ್ದು ಟೆಲಿಕಾಸ್ಟ್ ಮಾಡ್ತೀನಿ. ಆಯ್ತು ಕಳಿಸಿ ಅಮ್ಮ, ನಿಜವಾಗ್ಲೂ ಹಂಗಿದ್ದಿದ್ರೆ ನಾನು ಕಳಿಸ್ತೀರಾ, ಇಲ್ಲ ಅಂದ್ರೆ ನೀವು ಕಳಿಸಲ್ಲ. ಸರಿ ಬಿಡಿಮ್ಮ. ನಿಮ್ಗೆ ಇನ್ಶೂರೆನ್ಸ್ ಪಾಲಿಸಿ ರನ್ ಆಗ್ತಿದ್ಯಾ, ಅದು ನನಗೆ ಕಳಿಸಿ. LIC ಕಳಿಸಿ. ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕಳಿಸಿ. ರಸೀದಿ ಕಳ್ಸಕ್ ಹೇಳಿ ಸರ್, ಇನ್ಶೂರೆನ್ಸ್ ಇವಾಗ ಕಟ್ಟಿದೀವಲ್ಲ 2 ಲಕ್ಷ 1 ಲಕ್ಷಕ್ಕೆ, ಅದ್ರ ರಸೀದಿ ಕಳ್ಸಕ್ ಹೇಳಿ. ಆಯ್ತು ಕೇಳ್ತೀನಿ. ಯಾರಿಗೂ ರಸೀದಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅದ್ರದ್ದು ರಸೀದಿ ಕಳ್ಸಕ್ ಹೇಳಿ. ಸುಳ್ಳು ಯಾಕೆ ಸರ್ ಪಬ್ಲಿಕ್ ಮಾಡ್ತೀರಾ ನೀವು? ನಮ್ದೆಲ್ಲ ಸರಿ ಆಗದೆ ಯಾರು ಇದ್ ಮಾಡಕ್ಕಾಗೋದಿಲ್ಲ ಅಂದ್ಮೇಲೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ. ಈಗ ನಾವು ಬಂದು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದೀವಿ, ನೀವು ಸುಳ್ಳು ಪಬ್ಲಿಕ್ ಮಾಡ್ತಾ ಇದ್ದೀರಿ ಅಂತ ಅಲ್ಗ ಅರ್ಥ ಆಯ್ತು. ಅದಕ್ಕೆ ಇವಾಗ ಅಲ್ಲ ಕೊಡದೇ ಇರೋಕೆ ಹಾಳು ಮಾಡ್ತಾ ಇದ್ದಾರೆ. ಹಾಳ್ ಮಾಡ್ತಾವ್ರೆ, ನೀವು ಹಾಳ್ ಮಾಡ್ತಾ ಇರೋದು ಊರೂರ ಹಳ್ಳಿನ. ನೀನು ಉದ್ದಾರ ನಿನಗೆ ಫೇಕ್ ಆಗಿದೆ, ನಿನಗೆ ಸುತ್ತೂರ್ಗೆ ಕಟ್ಸುನಂತ ನಿನಗೆ ಬೇಕಾಗಿರೋದು. ನಿನ್ನ ಸಂಸ್ಥೆಯವ್ರು ಇಲ್ಲ, ಅವರೆಲ್ಲ ಬಾ, ಹೇಳು, ಫೋನ್ ಮಾಡು, ಬಾ ಅವ್ರ ಜೊತೆ ನೀನುವೆ ಬಾ. ನೀನು ತಾಕತ್ತಿದ್ರೆ ನೀನು ನಿನಗೆ ಬೇಕಾಗಿರೋದು ಅಲ್ಲ. ನಿನ್ನ ಈಗ ನನ್ ಮನೆ ಬಾಗಿದ್ ನೀನು ಮೇಡಮ್ ಅವರೇ, ಈಗ ಇಬ್ರು ಹೆಣ್ಮಕ್ಳ ಇದೆಲ್ಲ ಆತರ ಎಲ್ಲ ಬೇಡ. ಸರಿ ಮಾಡೋದಲ್ಲ, ನೀನು ಕರೆಕ್ಟ್ ಆಗಿ ಇದ್ರೆ ನೀನು ನಿಮ್ಮ ಅಪ್ಪನು ನೀನ್ ಕರೆಕ್ಟ್ ಆಗಿ ಹುಟ್ಟಿದ್ರೆ ನನ್ನ ಹತ್ರ ಬಂದು ಸುತ್ತೂರ ದುಡ್ಡು ಕಳ್ಸು. ನೀನೇ ಇಲ್ಗ ಹಾಕಿಸ್ಕೊ ಪ್ಲೇಟ್ಗೆ ಬಾ. ಮಾಡ್ತೀನಿ ಅಂತ ತಿನ್ಕೊಂಡು ಉಳಿತಾಯ ತಿನ್ಕೊಂಡು ಬಡ್ಡಿಗೆ ಹಾಕೊಂಡು 50,000 ರೂಪಾಯಿ 70,000 ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ಟು 20,000 ರೂಪಾಯಿ ಹಾಕ್ಬಿಟ್ಟು ಜೀವನ್ ಮದ್ರದ್ದು ಇನ್ಶೂರೆನ್ಸ್ ದುಡ್ಡು ತಿನ್ಕೊಂಡು ಈ ಕಟ್ಟಿರೋ ಇನ್ಶೂರೆನ್ಸ್ ರಸೀದಿ ಕೊಡದಂತೆ ನಮ್ಮ ಉಳಿತಾಯ 1 ಲಕ್ಷ ಮಡಿಕೊಂಡು ತಿನ್ಕೊಂಡು ತಿಂಗಳಿಗೆ 20,000 30,000 ರೂಪಾಯಿ ನಮ್ಗೆ ಗ್ರಾಮದಲ್ಲೇ ಹೋಯ್ತಾ ಇದೆ. ಉಳಿತಾಯ ಕೊಡಿ ಅಂತಂದ್ರೆ ಉಳಿತಾಯ ಕೊಡ್ದಂತೆ ಎಲ್ಲ ಮಡಿಕೊಂಡು ತಿನ್ಕೊಂಡು. ಉಳಿತಾಯ ಎಷ್ಟು ಕಟ್ಟಿದ್ರೆ ಉಳಿತಾಯ ಎಷ್ಟು ಕಟ್ಟಿದ್ರೆ ನೀವು? ಉಳಿತಾಯ ಎಷ್ಟು ಕಟ್ಟಿದ್ರೆ? 13 ವರ್ಷ ಕಟ್ಟಿರೋದು ಸಹ 20 ರೂಪಾಯಿ. ಆಯ್ತು, ಯಾಕೆ ಬಂದಿಲ್ಲ ನಿಮ್ಗೆ ಅದು ದುಡ್ಡು? 10 ಜನ ಕಟ್ಟಿರೋದು. ಆಯ್ತು, ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅವರು? ಅಮ್ಮ ಗ್ರೂಪ್ದೇ ಹೇಳ್ತಾರೆ, ಇದೀಮ್ಮ ಗ್ರೂಪ್ದೇ ಹೇಳ್ತಾರೆ, ಇದೆ ಗ್ರೂಪ್ ನೀವು ಕಟ್ಟಿರೋದಲ್ವಾ? ಅಲ್ಲಮ್ಮ, ನಿಮ್ ಸಂಘದವರು ಗ್ರೂಪ್ ಅಲ್ಲಿ ತಾನೇ ಕಟ್ಟೋದು. ಹೌದಪ್ಪ, ಮತ್ತೆ ನಷ್ಟ ಆಗಿದೆ, ನೀನು ಕಷ್ಟ ಆಗಿದೆ ಅಂತ ಅವಳೊಬ್ಳೆ ಮಾತಾಡಿರ್ತಾನೆ. ಅವಳೊಬ್ಳೆ ತಗೊಂಡಿದ್ದು ಅವಳ 4 ಲಕ್ಷ ಗಟ್ಟಲೆ. ಆಯ್ತು, ಈಗ ನೀವು ಎಷ್ಟು ತಗೊಂಡಿದ್ದೀರಾ ಇವ್ರೆ ಮೇಡಮ್ ಅವರೇ? ನೀವು ಇದು ಗ್ರೂಪ್ 2 ಲಕ್ಷ ತಗೊಂಡಿದ್ದೆ ಸರ್. ಓಕೆ, ಎಷ್ಟು % ಬಡ್ಡಿ? 2 ಲಕ್ಷಕ್ಕೆ 1670 150 ವಾರ ಕಟ್ಟಬೇಕಾಗಿತ್ತು. ಓಕೆ, 100 ವಾರ ಕಟ್ಟಿದೆ. 100 ವಾರ ಕಟ್ಬಿಟ್ಟು ಇನ್ನೊಬ್ರದ್ದು ಸಾಲ ತೀರೋಗಿತ್ತು ನಮ್ ಸಂಘದಲ್ಲಿ. ಸಾಲ ತೀರೋದ್ಮೇಲೆ ರಿಪೋರ್ಟ್ ಅಲ್ಲಿ 14,100 ರೂಪಾಯಿ ಇತ್ತು. 14,100ರಲ್ಲಿ 1670 8 ವಾರ ಕಟ್ಟಿದ್ರು. ಇನ್ನ 1040 1060 ಉಳ್ಕತ್ತು. ಲಾಸ್ಟ್ ಅಲ್ಲಿ ಸಾಲ ತೀರಿದ್ಮೇಲೆ PRK ದುಡ್ಡು 4 ವರ್ಷ ಕಟ್ಬೇಕು ಅಂದ್ರು. PRKನ ಅದಕ್ಕೆ ನಾನ್ ಕೇಳ್ದೆ, ನೋಡಿ ಮೇಡಮ್, ನಾವು ಇನ್ನು ದುಡ್ಡು ಕಟ್ಬೇಕು, ನೀವು ಕಟ್ಟಿರೋ ಸುಳ್ಳ, ನೀವು ರಿಪೋರ್ಟ್ ಹಾಕಿರೋ ಸುಳ್ಳ, ಇಲ್ಲ ನಾವು ದುಡ್ಡು ಕಟ್ಟಿರೋ ಸುಳ್ಳ, ಇದ್ರಲ್ಲಿ ಯಾವ್ದು ಅಂತ. ಅದಕ್ಕೆ ನಾವ್ ಅಂತ ಅಂದು, ಇಲ್ಲ ಇದೆಲ್ಲ ಕರೆಕ್ಟ್ ಐತೆ, ಮೈಕ್ರೋ ಬಜನು ಅಂತಂತ ಅಲ್ಲಿ ಬರೆಯೋರ್ ಮೇಡಮ್ ಆಫೀಸಲ್ಲಿ ಇದ್ರಲ್ಲಿ ಹಂಗಂದ್ರು. ಆಮೇಲೆ ಇನ್ನೊಬ್ರು ಅಂದ್ರು, ಇದು ಡೆತ್ ಇನ್ಶೂರೆನ್ಸ್ PRK ಬಾಂಡು ಅಂತಂದು. PRK ಕಟ್ಟಾಗಿರೋದು ಸಾಲ ಮುಗಿದ್ಮೇಲೆ ಯಾಕೆ PRK ಕಟ್ಸ್ಕೊತಾರೆ ಸರ್? ಆಮೇಲೆ ನಮ್ ಸಂಘದಲ್ಲಿ ಏನ್ ಮಾಡೋದ್ರು, ಎಲ್ಲರೂ ಜೀವನ್ ಮಧುರ ಅಂತ 50,000 ಸಾವಿರದ್ದು ಇನ್ಶೂರೆನ್ಸ್ ಮಾಡ್ತಿದ್ರು. ಎಲ್ರಿಗೂ 6,000 ಕಟ್ಟಿಸ್ಕೊಂಡ್ರು. ನಾವು ಕಟ್ಟಕ್ಕೆ ಕೇಳಿ ರಸೀದಿ ಕೊಡ್ತಿದ್ರು. ಶ್ರೀ ಮಂಜುನಾಥ, ಶ್ರೀ
ಅಂದ್ಬಿಟ್ಟು ರಸೀತಿ ಹಳೆ ರಸೀತಿ ಐತೆ ಅಲ್ಲಿ ಹುಡುಕ್ತೀನಿ. ರಸೀತಿ ಕೊಡ್ತಾ ಇದ್ರು. ರಸೀತಿ ಕೊಟ್ಮೇಲೆ ಸ್ಟಾಪ್ ಮಾಡಿದ್ರು 6 ವರ್ಷ ಆದ್ಮೇಲೆ. ಆಮೇಲೆ ಏನ್ ಮಾಡಿದ್ರು ರಿನ್ಯೂವಲಿಂಗ್ ರಿನ್ಯೂವಲಿಂಗ್ ಮಾಡಿಸಿ ನಾವೇ 12,000 ಕಟ್ಟಿದೆ. ಅದು ಬರಲ್ಲ ಇನ್ನ ನಿಮ್ಗೆ ತಗೊಳಂಗಿದ್ರೆ ಈಗ ತಕೊಳ್ಳಿ ಎಲ್ಲ ಫ್ಲಾಪ್ ಆಯ್ತದೆ ಅದು ಬರಲ್ಲ ಇನ್ನ ಹೊಸದ್ ಮಾಡಿಸ್ಬಿಟ್ಟು ನೀವು 2 ಲಕ್ಷ ಸಾಲ ತಗೊಳ್ಳಿ ಅಂದ್ರು. ಸರಿ ಅಂದ್ಬಿಟ್ಟು ಹೊಸ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟು ಪ್ರೇಮ್ ಕುಮಾರ್ ಸರ್ ಅಂತ ಇದ್ದಿದ್ದವಾಗ ಅವಾಗ ಹೊಸದನ್ನ ಮಾಡಿಸ್ಬಿಟ್ಟು ನಾವು 5,000 ಕಟ್ಟಿ 2 ಲಕ್ಷ ಸಾಲ ಆಮೇಲೆ ತಗೊಂಡಿದ್ದು. ಈ ಮಾಡಿಸುವಾಗ 5,000 ಕಟ್ಟೋದು ನೀವು ಅಂತ ಹೇಳಿದ್ರು. 5,000 ಕಟ್ಟಿ ನಾವ್ 25,000 ಆಗಿ 1 ಲಕ್ಷ ಅಂತ. ಈಗ 6,000 ಕಟ್ಸ್ಕೊತಾವ್ರೆ 120 ರೂಪಾಯಿ ನಂಗೆ ಸರ್. 15 ವರ್ಷಕ್ಕೆ ಎಷ್ಟಾಯ್ತು ಸರ್? 90,000 ರೂಪಾಯಿ ಆಯ್ತು. ಇವ್ರೆಲ್ಲಿ ಅರ್ಧ ಹಾಕೊಡ್ತೀವಿ ಅಂತ ನಮ್ಗೆ ಹೆಂಗ್ ಹೇಳಿದ್ರು? ಎಲ್ಲಿದೆ ಈಗ ದುಡ್ಡು? ಕೊಡ್ತಾ ಇಲ್ಲ ನಾವು ಕಟ್ಟಿರೋದಕ್ಕೆ. ನಮ್ಮ ಉಳಿತಾಯ ಎಲ್ಲ ಐತೆ. ಈಗ ನಾವು ಬೇರೆ ಬ್ಯಾಂಕ್ ಅಲ್ಲಿ ಆದ್ರೆ ಉಳಿತಾಯ ನಮ್ಮ ಹತ್ರ ಇರ್ತದೆ, ನಾವು ತಗೋತೀವಿ ಗ್ರೂಪ್ ಅಕೌಂಟ್ ಅಲ್ಲಿ. SBI ಬ್ಯಾಂಕ್ ಅಲ್ಲಿ ಅದೇ ತಗೋಬತ್ತೀನಿ, ಕೇಸ್ ಹಾಕೋವಕ್ಕೆ ಕಂಪ್ಲೇಂಟ್ ಕೊಡೋವಕ್ಕೆ ಕೇಸ್ ಹಾಕೋವಕ್ಕೆ ತಗೋಬತ್ತೀನಿ. ಆಯ್ತಾ? ತಗೊಬಂದ್ಬಿಟ್ಟು ಅದನ್ನೆಲ್ಲ ತೋರಿಸ್ತೀನಿ, ಬರ್ತೀನಿ. ಈಗ ಹಬ್ಬ ಆಗ್ಲಿ ಆಯ್ತಾ? ಈಗ ಉಳಿತಾಯ ಇವಾಗ ರಸೀದಿ ನಾವು ಕೇಳಿದ್ದೇನು ಗೊತ್ತಾ ಸರ್ ಅವ್ರನ್ನ, ನಮ್ಗೆ ಇನ್ಸೂರೆನ್ಸ್ ಕಟ್ಟೋದಕ್ಕೆ ರಸೀದಿ ಕೊಡಿ. ನೀವು 50,000 ಕಟ್ಟಿದ್ರೆ ನಾವು 50,000 ಹಾಕ್ತಿವಿ ಅಂತಂದ್ರಿ. ನಾವು ಕಟ್ಟೋದೇ 90,000 ಆಯ್ತಾ ಅದಲ್ಲ? 6,000 ರೂಪಾಯಿನ 15 ವರ್ಷಕ್ಕೆ ನಮ್ದು ಸಂಘ ಬಿಡ್ತೀವಿ, ನಮ್ಗೆ ಕ್ಲಿಯರ್ ಮಾಡ್ಕೊಳ್ಳಿ, ನಮ್ ದುಡ್ಡು ಹಾಕೊಂಡು ನಿಮ್ ಮಿಕ್ಕಿದ್ ಕೊಡಿ ಮೇಡಮ್ ಅಂತಂದು. ಅದಕ್ಕೆ ಅವರು 5 ನಿಮಿಷನೂ ನಿಲ್ಲಿಲ್ಲ, ಎದ್ರಕೊಂಡು ಓಡೋದು. ನಮ್ಮನ್ನ ಇವ್ರು ವಿಡಿಯೋ ಮಾಡ್ಕೊಂಡು ಒಳಗೆ ಹಾಕ್ಸ್ಬೇಕು ಅಂತವ್ರೆ ಅಂತ. ವಿಡಿಯೋ ನಿಮ್ಮ ಹತ್ರ ಐತಲ್ಲ, ಕಳ್ಸಿ ಸರ್. ಆಯ್ತು, ಕಳಿಸ್ತೀನಿ. ಈಗ ನೀವು ಲೆಕ್ಕ ಕೇಳಿದಕ್ಕೆ ಅವರು ಓಡೋದ್ರು. ಉಳಿತಾಯ ಎಲ್ಲ ಐತೆ, ಉಳಿತಾಯ ಕೊಡಿ. ನಮ್ಗೆ PRK 40,000 ರೂಪಾಯಿ ಕೊಡ್ಬೇಕು. 2 ಲಕ್ಷ 2 ಸಲ ತಗೊಂಡಿರೋದ್ನ PRK ಕೊಡಿ ನಮ್ಗೆ. ಆಯ್ತಾ? ಮತ್ತೆ ನಮ್ ಇನ್ಸೂರೆನ್ಸ್ ರಸೀತಿ ಕೊಡಿ. ಹಳೆ ಇನ್ಸೂರೆನ್ಸ್ ಎಷ್ಟು 12 ವರ್ಷ ಕಟ್ಟಿದೀವಿ ನಾವು. 2,500 ಬರೀ 20,000 ರೂಪಾಯಿ ನಮ್ಗೆ ಹಾಕವ್ರೆ. ಇನ್ನ ಅದ್ರಲ್ಲಿ ಅವರು ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕು. ತಪ್ಪು ನಾವು ಕಟ್ಲಿಲ್ಲ ಅಂದ್ರೆ ತಪ್ಪು ನಮ್ದು ಆಯ್ತದೆ ಸರ್. ಲಾಭ ಆದ್ಮೇಲೆ ಅವ್ರು ಒಂದು 15,000 ಇಂಟ್ರೆಸ್ಟ್ ಸೇರಿಸಿ ನಮ್ಗೆ ಕೊಡ್ಬೇಕು ತಾನೆ. ಆಯ್ತು. ಈಗ ನೀವು ಕಟ್ಟೋದು ಬಿಟ್ಟಿದ್ದೀರಾ? ಬರ್ಬೇಕು ನಮ್ಗೆ 25,000 ಉಳಿತಾಯ ಬರ್ಬೇಕು. ಆಯ್ತು. ಇವಾಗ ನಿಮ್ಗೆ ಲೆಕ್ಕ ಕೊಡ್ಬೇಕು. ಆಯ್ತು. ಈಗ ಲೆಕ್ಕ ಕೇಳಿದಕ್ಕೆ ಲೆಕ್ಕ ಕೊಡೋಕ್ ಬಂದಿಲ್ಲ, ಅವ್ರು ಓಡೋದ್ರು ಅಲ್ವಾ? ಎದ್ರಕೊಂಡು ಓಡಿದ್ರು. ಓಕೆ, ಮತ್ತೆ ಬರ್ಲೇ ಇಲ್ಲ. ನಾನು ಇಲ್ಲಿ ಸಂಘದಲ್ಲಿ ಇಲ್ಲಿ ಎಲ್ಲ ಬರೆಯಕ್ಕೆಲ್ಲ ಬರ್ತಾರೆ. ನನ್ ಮಕ್ಕ ಕಂಡ್ರೆ ಸಾಕು ಓಡೋಯ್ತಾರೆ. ಯೋಜನಾಧಿಕಾರಿ ಇದೇ ಸುತ್ತೂರಲ್ಲೇ ಇರೋದಂತೆ. ಯೋಜನಾಧಿಕಾರಿ ಹೇಳಿ ಕಟ್ತಾ ಇದ್ದೀನಿ. ನಾನು ಆಫೀಸ್ಗೆ ಹೋದ ಕೇಳಿ ಅವ್ರನ್ನ ಅಂತ ಗೊತ್ತಾ ಇಲ್ಲ. ಅವ್ರ ಹೆಸರು ಯೋಜನಾ ಕಾಣೆ. ಆಯ್ತು. ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ 1 ವಾರ ಕಟ್ಲಿಲ್ಲ. ಇಲ್ಲ ಏನು ಕೊಟ್ಟಿಲ್ಲ ಸರ್. 1 ವಾರ ಕಟ್ಲಿಲ್ಲ ಅಂತಂದ್ರೆ ಇವ್ರು ಹುಷಾರ್ ಇಲ್ದೇನೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಸುಧಾ ನಾನು ದುಡ್ಡು ಹಾಕಿದ್ದೀನಿ ಸಿಸ್ಟರ್ ಕೈಲಿ ಹಾಕ್ಸ್ಕೊಂಡು. ಆಯ್ತಾ? ಅದ್ರ ಡೇಟು ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು ಎಲ್ಲ ಕಳಿಸ್ತೀನಿ. ಹಂಗ ಹಾಕಿಸ್ಕೊಂಡ್ರಲ್ಲ ಬಾಯಿಗೆ ಕಟ್ಟು ಬಾ ನೀನು ಅನ್ಬಿಟ್ಟು ಜರುಬ್ ಮಾಡ್ಬಿಟ್ಟು ಇವ್ರು 1,000 ರೂಪಾಯಿ ದುಡ್ಡು ಹಾಕಿಸ್ಕೊಂಡ್ರಲ್ಲ. ಈಗ ನಾನು 8 ವಾರ ಕಟ್ಟಿಲ್ವಲ್ಲ, ಯಾಕೆ ನನ್ನ ಮನೆ ಬಾಗ್ಲು ಬರ್ತಾ ಇಲ್ಲ? ಅವ್ರೇನು ಕಂಪ್ಲೇಂಟ್ ಕೊಡೋದು, ಕೋರ್ಟ್ ಕರ್ಕೊಂಡು ಹೋಗೋದೇನು ಮಾಡ್ಲಿಲ್ಲ? ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆ ನನ್ನ ಮೇಲೆ ಕೇಸ್ ಆಗ್ತಾ ಇಲ್ಲ? ಹೇಳ್ತಾ ಇದ್ದೀನಿ ನಾನೇನೆ. ಗುಂಪಲ್ಲಿ ಯಾರು ತಗೊಂಡಿಲ್ಲ, 3 ಜನ ತಗೊಂಡಿದ್ವಿ, ಇನ್ನಿಬ್ರು ತಗೊಂಡವ್ರು ಅಷ್ಟೇನೆ. ಅವ್ ಗುಂಪರ್ಗೆಲ್ಲ ಹೇಳ್ತಾ ಇದ್ದೀನಿ, ಕೇಸ್ ಹಾಕಕ್ ಕೇಳು ನನ್ಗೆ, ಕೇಸ್ ಹಾಕಕ್ ಕೇಳು ನನ್ಗೆ, ಕಂಪ್ಲೇಂಟ್ ಕೊಡಕ್ ಕೇಳು. ಇಲ್ಲ ನಾನ್ ಕೊಡ್ಲಾ ಅವ್ರು ಕೊಡ್ತಾರ ಕೇಳು. ಇನ್ಶೂರೆನ್ಸ್ ಕಟ್ಟಿರೋದಕ್ಕೆ ಮತ್ತೆ ಯಾವ್ದು ಸಾಕ್ಷಿಗಳಿಲ್ವಾ? ಇನ್ಶೂರೆನ್ಸ್ ಕಟ್ಟಿರೋದಕ್ಕೆ ಬಾಂಡು 2 ಲಕ್ಷದ ಇತ್ತಲ್ಲ, ಅಲ್ಲಿ ಮಡಿಕೊಂಡವ್ರು ನಂಜನಗೂಡಲ್ಲಿ ಸರ್. ಯಾಕೆ ನೀವು ನೋಡೋದಾದ್ರೆ ಹೆಂಗೆ? ಅದನ್ನ ನೋಡೋದ್ ಹೆಂಗೆ ನೀವು? ಅದನ್ನ ನೋಡೋದ್ ಹೆಂಗೆ? ನೋಡೋದ್ ಹೆಂಗೆ? ಇಲ್ಲ ಕೊಟ್ಟಿಲ್ಲ ಅದನ್ನ. ಆಮೇಲೆ ಇನ್ಸೂರೆನ್ಸ್ ಕೇಳಿದ್ರೆ ಎಷ್ಟಾಗೈತೆ ನಮ್ದು ಅಂತ ಜೀವನ್ ಮಧುರನ ನಂಜನಗೂಡ್ಗೆ ಹೋಗಿ ಕೇಳಿದ್ಕೆ ಗೊತ್ತಿಲ್ಲ. ಮೈಸೂರ್ಗೆ ಹೋದ್ರೆ ನಂಜನಗೂಡು ಹೇಳ್ತಾರೆ, ನಂಜನಗೂಡ್ಗೆ ಹೋದ್ರೆ ಮೈಸೂರು ಹೇಳ್ತಾರೆ ಸರ್. ಇವರು ಅದೆಲ್ಲ ಕಡೆ ಶೋ ಆಗ್ಬೇಕು. ಇಲ್ಲಿ ಇವ್ರು ಬರುವಾಗ ದುಡ್ಡು ಕೊಟ್ಟು ಕಟ್ಟಕ್ಕಾಗಲ್ಲ, ತಿನ್ನಕ್ಕಾಗಿಲ್ಲ, ನೀವು ಕಟ್ಟಕ್ಕಾಗಿಲ್ಲ ಅಂತಾರಲ್ಲ.